ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಪಾಯಸಗಳಲ್ಲೇ ಅತಿ ರುಚಿಯಾದಂಥ ಪಾಯಸ ಅಂದರೆ ಗಸಗಸೆ ಪಾಯಸ. ಅದಕ್ಕೆ ತನ್ನದೇ ಆದಂಥ ಒಂದು ಒಳ್ಳೆ ರುಚಿ ಇದೆ. ಹಾಗಿದ್ರೆ ಇವತ್ತು ಈ ವಿಡಿಯೋದಲ್ಲಿ ಗಸಗಸೆ ಪಾಯಸ ಮಾಡೋದು ಯಾವ ರೀತಿ, ಹಾಗೆ ಗಸಗಸೆ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಗಸಗಸೆ ಪಾಯಸ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ 350 ಗ್ರಾಮ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀವಿ. ಹಾಗೆ ತುರಿದ ಒಣ ಕೊಬ್ಬರಿ ಅರ್ಧ ಕಪ್ನಷ್ಟು, ಊಟದಕ್ಕಿ 1 ಟೇಬಲ್ ಸ್ಪೂನಷ್ಟು, ತುಪ್ಪ 2 ಟೇಬಲ್ ಸ್ಪೂನಷ್ಟು, ಒಣ ದ್ರಾಕ್ಷಿ 10, ಗೋಡಂಬಿ 10, ಬಾದಾಮಿ 5, ಗೋಡಂಬಿ 5 ಸಪ್ರೇಟಾಗಿ ನಾವು ತೊಗೊಂಡಿದ್ದೀವಿ, ಪಿಸ್ತಾ 5, ಏಲಕ್ಕಿಕಾಯಿ 4. ಇದಿಷ್ಟೇ ನಿಮಗೆ ಗಸಗಸೆ ಪಾಯಸ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈಗ ಗಸಗಸೆ ಪಾಯಸನ ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ತೊಗೊಂಡಂಥ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 2 ಕಪ್ ಅಳತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಒಂದು 400 ml ಅಷ್ಟು ಬರ್ಬೋದು. ಈಗ ಈ ಬೆಲ್ಲನ ನಾವು ಲೋ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡು ಕರಗಿಸ್ಕೊಳ್ತೀವಿ. ಇದೇನು ಪಾಕ ಬರಬೇಕಂತೇನಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಈ ಬೆಲ್ಲ ಕರಗ್ತಕ್ಕಂಥ ಸಮಯದಲ್ಲಿ ಮತ್ತೊಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡಾಯಿ ಬಿಸಿಯಾದ ನಂತರ ನಾವು ತೊಗೊಂಡಂಥ 4 ಟೇಬಲ್ ಸ್ಪೂನ್ ಅಳತೆಯ ಗಸಗಸೆ ಹಾಗೆ 1 ಟೇಬಲ್ ಸ್ಪೂನ್ ಅಳತೆಯ ಊಟದಕ್ಕಿನ ಹುರ್ಕೋಬೇಕಾಗತ್ತೆ ಪೇಸ್ಟ್ ಮಾಡೋದಕ್ಕೋಸ್ಕರ. ಈಗ ಬಿಸಿಯಾದಂಥ ಕಡಾಯಿಗೆ ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಗಸಗಸೆನ ಉರಿಬೇಕಾದ್ರೆ ಲೋ ಫ್ಲೇಮಲ್ಲೇ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಉರಿಬೇಕಾದ್ರೆ ಈ ರೀತಿ ಚೆನ್ನಾಗಿ ಕದಡ್ತಾ ನೀವು ಹುರ್ಕೊಂಡ್ರೆ ಎಲ್ಲ ಕಡೆನೂ ಎಲ್ಲ ಗಸಗಸೆನ ಉರಿಯೋದಕ್ಕೆ ಹೆಲ್ಪ್ ಆಗುತ್ತೆ. 2 ನಿಮಿಷಗಳ ಕಾಲ ಗಸಗಸೆನ ಹುರಿದಾಯಿತು. ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ನೀವು ಹುರ್ಕೊಂಡ್ರೆ ಸಾಕಾಯಿತು. ಈಗ ಹುರಿದಂಥ ಈ ಗಸಗಸೆನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ 1 ಟೇಬಲ್ ಸ್ಪೂನ್ ಅಳತೆಯ ಊಟದಕ್ಕಿನೂ ಸಹ ಹುರ್ಕೋಬೇಕಾಗತ್ತೆ. ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಕಿ ಎಲ್ಲ ಹುರಿದಾದ ನಂತರ ಸ್ವಲ್ಪ ಬಿಳಿಯಾಗಿರುತ್ತೆ. ಈ ಸಂದರ್ಭದವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಲೋ ಫ್ಲೇಮಲ್ಲೇ ಬೆಲ್ಲನೂ ಸಹ ಇಲ್ಲಿ ಕರಗ್ತಾ ಇದೆ. ಊಟದ ಅಕ್ಕಿನೂ ಹುರಿದಾದ ನಂತರ ಈಗ ಬಾದಾಮಿ, ಗೋಡಂಬಿ, ಪಿಸ್ತಾನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನೆಲ್ಲ ಬಿಸಿ ಮಾಡಿ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗತ್ತೆ. ನಾವು ತೊಗೊಂಡಂಥ 5 ಗೋಡಂಬಿನ ಈ ಬಾದಾಮಿ ಜೊತೆ ಸೇರಿಸಿ ಹುರಿದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತೀವಿ. ಮತ್ತು 10 ಗೋಡಂಬಿನ ನಾವು ಸಪ್ರೇಟಾಗಿ ತೊಗೊಂಡಿದ್ದೀವಿ. ಅದನ್ನು ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇದೆಲ್ಲನೂ ಸಹ ಕ್ರಿಸ್ಪಿಯಾಗಿ ಇರುತ್ತೆ. ಸ್ವಲ್ಪ ಹುರ್ಕೊಳ್ಳೋದ್ರಿಂದ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಈಗಿಲ್ಲಿ ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲ ಹುರಿದಾಯಿತು. ಇದನ್ನು ಸಹ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಹಾಗೆ ನಾವು ತೊಗೊಂಡಂಥ 4 ಏಲಕ್ಕಿಕಾಯಿನ ಸಿಪ್ಪೆ ತೆಗೆದು ಬರೀ ಏಲಕ್ಕಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ತುರಿದಂಥ ಒಣ ಕೊಬ್ಬರಿ ಅರ್ಧ ಕಪ್ಪನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೇ ನಾವು ತುರಿದಂಥ ಹಸಿ ತೆಂಗಿನಕಾಯಿ ತುರಿ ಹಾಗೆ ನೀರನ್ನು ಸೇರಿಸಿ ರುಬ್ಬಬೇಕಾಗತ್ತೆ. ಆದರೆ ಅದಕ್ಕೂ ಮೊದಲು ಇದನ್ನೆಲ್ಲ ಡ್ರೈಯಾಗೆ 1-2 ಸುತ್ತು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾವು ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನ 1-2 ಸುತ್ತು ನೀಟಾಗಿ ರೀತಿ ಡ್ರೈಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ನಂತರ ನಾವೀಗ ಅರ್ಧ ಕಪ್ನಷ್ಟು ತುರಿದಂಥ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನುಣ್ಣಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾವು ಮಾಡ್ತಾ ಇರ್ತಕ್ಕಂಥ ಗಸಗಸೆ ಪಾಯಸಕ್ಕೆ ಇದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲ ಪದಾರ್ಥನೂ ಸೇರಿಸಿ ಗಸಗಸೆ ಪಾಯಸ ಮಾಡೋದಕ್ಕೆ ಬೇಕಾದಂಥ ಮುಖ್ಯವಾದ ಪೇಸ್ಟ್ನ ರುಬ್ಬಾಯಿತು. ಬಹಳ ನುಣ್ಣಗೆ ರುಬ್ಕೊಂಡಿದ್ದೀವಿ. ಈ ರೀತಿ ರುಬ್ಬೋದಕ್ಕೆ ನಮಗೆ 4-5 ಟೇಬಲ್ ಸ್ಪೂನಷ್ಟು ನೀರು ಬೇಕಾಯಿತು. ನೀವು ಬೇಕಾದರೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ, ಆದರೆ ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನಾವು ಪದಾರ್ಥನ ಹುರಿದು ಹಾಗೆ ಪೇಸ್ಟ್ನ ರುಬ್ತಕ್ಕಂಥ ಸಮಯದಲ್ಲಿ ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಬೆಲ್ಲನೂ ಸಹ ನೀಟಾಗಿ ಕರಗಿದೆ. ಈ ಬೆಲ್ಲನ ನಾವು ಲೋ ಫ್ಲೇಮಲ್ಲೇ ಕರಗಿಸ್ಕೊಂಡಿದ್ದೀವಿ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಂತರ ನೀವು ಯಾವೊಂದು ಪಾತ್ರೆಯಲ್ಲಿ ಕಂಪ್ಲೀಟಾಗಿ ಪಾಯಸನ ರೆಡಿ ಮಾಡಬೇಕು ಅಂತಿದ್ದೀರಾ ಆ ಪಾತ್ರೆನ ಬಿಸಿ ಮಾಡ್ಕೊಳ್ಳಿ. ಇಲ್ಲಿ ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ತುಪ್ಪಕ್ಕೆ 10 ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಗೋಡಂಬಿನ ಸೇರಿಸಿ ಸ್ವಲ್ಪ ಗೋಡಂಬಿ ಬಣ್ಣ ಬದಲಾಗೋವರೆಗೂ ಹುರಿಬೇಕಾಗತ್ತೆ. ಹೀಗಿಲ್ಲಿ ಗೋಡಂಬಿನೂ ಸಹ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿದಾಯಿತು. ನಂತರ ನಾವು
ಒಣ ದ್ರಾಕ್ಷಿನೂ ಸಹ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ದ್ರಾಕ್ಷಿ ಎಲ್ಲ ನಿಮಗೆ ಒಂದು 30 ಸೆಕೆಂಡಿಂದ 1 ನಿಮಿಷದೊಳಗಡೆ ಹುರ್ಕೋಬೋದು. ಹೀಗಿಲ್ಲಿ ದ್ರಾಕ್ಷಿನೂ ನಾವು ಒಂದು 30 ಸೆಕೆಂಡಲ್ಲೇ ಹುರಿದಾಯಿತು. ನೋಡ್ತಾ ಇದ್ದೀರಾ, ದ್ರಾಕ್ಷಿ ಚೆನ್ನಾಗಿ ಉಬ್ಬಿದೆ. ಈ ರೀತಿ ದ್ರಾಕ್ಷಿನ ಹುರಿದಾದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಪಾತ್ರೆ ಅಥವಾ ಬಾಣಲಿ ಬಿಸಿ ಇದ್ದರೆ ಸ್ವಲ್ಪ ಮೇಲೆ ಸಿಡಿಯುತ್ತೆ, ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಸೇರಿಸ್ಕೊಳ್ಳಿ. ನಂತರ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಈ ಪೇಸ್ಟ್ನ ಬಿಸಿ ಮಾಡ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಈ ರೀತಿ ಪೇಸ್ಟನ್ನು ಸೇರಿಸಾದ ನಂತರ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಹಳ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈ ಒಂದು ಪೇಸ್ಟು, ಹಾಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಸೇರಿ. ಹೀಗೆ ನಾವು ಲೋ ಫ್ಲೇಮಲ್ಲೇ 2 ನಿಮಿಷ ಈ ಪೇಸ್ಟ್ನ ಬಿಸಿ ಮಾಡಾಯಿತು. ನಂತರ ನಾವು ಬೆಲ್ಲನೇನು ಕರಗಿಸಿದ್ವಲ್ಲ, ಆ ಬೆಲ್ಲನ ಫಿಲ್ಟ್ರ್ ಮಾಡಿ ಬಾಣಲೆಗೆ ಸೇರಿಸ್ಕೋಬೇಕು. ಬೆಲ್ಲನ ಈ ರೀತಿ ಫಿಲ್ಟ್ರ್ ಮಾಡಿ ಸೇರಿಸೋದ್ರಿಂದ ಏನಾದರೂ ಕಸ ಕಡ್ಡಿ ಇದ್ದರೆ ಖಂಡಿತ ಅಲ್ಲೇ ಉಳಿಯುತ್ತೆ. ಈ ರೀತಿ ಬೆಲ್ಲದ ನೀರನ್ನು ಸೇರಿಸಾದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಬೆಲ್ಲದ ನೀರನ್ನು ಸೇರಿಸಿ ಚೆನ್ನಾಗಿ ಬೆರೆಸಾದ ನಂತರ ನಾವೊಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೀವೇನಾದ್ರು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳಂಗಿದ್ರೆ ಸ್ವಲ್ಪ ಹೆಚ್ಚೊತ್ತು ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಏನಾದ್ರು ಕುದಿಸ್ಕೊಳಂಗಿದ್ರೆ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. 5 ನಿಮಿಷ ಚೆನ್ನಾಗಿ ಕುದ್ದಾದ ನಂತರ ನಿಮಗಿಲ್ಲಿ ಬಿಸಿ ಬಿಸಿಯಾದಂಥ ಗಸಗಸೆ ಪಾಯಸ ಸೂಪರಾಗಿ ರೆಡಿ ಆಗುತ್ತೆ. ಹೀಗಿಲ್ಲಿ ನೋಡ್ತಾ ಇದ್ರಲ್ಲ, 5 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದು ಬಿಸಿಯಾಗಿ ಗಸಗಸೆ ಪಾಯಸ ಇಲ್ಲಿ ರೆಡಿಯಾಗಿದೆ. ಈ ರೀತಿ ಉಕ್ಕು ಬಂದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ. ತಮಗೇನಾದ್ರು ಬೇಕಾದರೆ ಈ ರೀತಿ ಬಿಸಿ ಇರಬೇಕಾದ್ರೆ ಇನ್ನೂ ಸ್ವಲ್ಪ ತುಪ್ಪನ ಸೇರಿಸ್ಕೋಬೋದು, ಆಗ ಪಾಯಸ ಇನ್ನೂ ರುಚಿಯಾಗುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಗಸಗಸೆ ಪಾಯಸ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ. ಇನ್ನೇನು ಶ್ರಾವಣ ಶುರುವಾಗುತ್ತೆ, ಪೂಜೆ ಪುನಸ್ಕಾರಗಳಲ್ಲಿ ಈ ರೀತಿಯಾದಂಥ ಪಾಯಸನ ಮಾಡಿ ಬೇಕಿರೋ ದೇವ್ರಿಗೂ ಸಹ ನೈವೇದ್ಯಕ್ಕೆ ಇಡ್ಬೋದು. ಹಾಗೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿ ಪಾಯಸ ಕುಡಿಯೋದ್ರಿಂದ ಮನಸ್ಸಿಗೂ ಉಲ್ಲಾಸ ಆಗುತ್ತೆ. ಹಾಗಿದ್ರೆ ವೀಕ್ಷಕರೇ, ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಗಸಗಸೆ ಪಾಯಸ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಒಳ್ಳೊಳ್ಳೆ ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಇರುತ್ತೆ ಸದಾಕಾಲ ಭಾಗ್ಯ ಟಿವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.